ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಆಪ್ತ ಮಿತ್ರರೊಂದಿಗೆ ಆರೋಗ್ಯವಂತರಾಗಿಯೂ ಸುರಕ್ಷಿತವಾಗಿಯೂ ಇದ್ದೀರಿ ಎಂಬ ನಂಬಿಕೆ ಮತ್ತು ಪ್ರಾರ್ಥನೆಗಳೊಂದಿಗೆ ತಮ್ಮೆಲ್ಲರಿಗೂ BA ತೃತೀಯ ಸೆಮಿಸ್ಟರ್ನ ಈ ಸಾಲಿನ ಅಧ್ಯಯನಕ್ಕಾಗಿ ನನ್ನ ಪರವಾಗಿಯೂ ನನ್ನ ಸಿಬ್ಬಂದಿಯ ಪರವಾಗಿಯೂ ವಿಶ್ವವಿದ್ಯಾಲಯದ ಪರವಾಗಿಯೂ ಮತ್ತು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಪರವಾಗಿಯೂ ಸ್ವಾಗತವನ್ನು ಕೋರುತ್ತೇನೆ. In first and second semester we have understood basics of economics, primary conceptsಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ನಮ್ಮ BA ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮಿಸ್ಟರ್ನಲ್ಲಿ. ಆ್ಯಂಡ್ ಅದರೊಳಗೆ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸಿನ ಪರಿಚಯ ಕೂಡ ನಮಗೆ ಆಗಿದೆ. ಲೈಕ್ ಇಕ್ವೇಷನ್ಸ್ ಇರ್ಬೋದು, ನಮ್ಮ ಫಂಕ್ಷನ್ಸ್ ಇರ್ಬೋದು, ಲೀನಿಯರ್ ಪ್ರೋಗ್ರಾಮಿಂಗ್, ನಾನ್ ಲೀನಿಯರ್ ಕರ್ವ್ಸ್ಗಳ ಬಗ್ಗೆ ನಾವು ಕಳೆದ ಸಾಲಿನಲ್ಲಿ ಅಧ್ಯಯನ ಮಾಡಿದ್ದೇವೆ. ಈ ಸೆಮಿಸ್ಟರ್ನಲ್ಲಿ ನಮ್ಮದು ಸೆಕೆಂಡ್ ಇಯರ್ ಅಥವಾ ಥರ್ಡ್ ಸೆಮಿಸ್ಟರ್ ಅಂತ ಕರಿತೀವಿ. ಇದರೊಳಗೆ ಮೊದಲನೇದು ಏನು ಅವಧಿ ಅದನ್ನು ಫಸ್ಟ್ ಸೆಷನ್ ಅದನ್ನು ಇದು ಎಲಿಮೆಂಟ್ರಿ ಮ್ಯಾಕ್ರೋ ಎಕನಾಮಿಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಇದ್ರದ್ದು ಸಿಲೆಬಸ್ ಏನಿದೆ ನಾನು ತಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನು ಇದನ್ನು ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಆ ಸಿಲೆಬಸನ್ನು ನೋಡ್ಕೋತ ಹೋಗಿದ್ರಿ. ಆ್ಯಂಡ್ ಅದ್ರ ಪ್ರಕಾರ ನಾವೇನಂದರೆ ದಿನನಿತ್ಯ ತರಗತಿಗಳನ್ನು ತಗೊಳ್ತಿರ್ತೀವಿ. ಅರ್ಥಶಾಸ್ತ್ರ ಎರಡು ವಿಧಗಳಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಒಂದು ಸೂಕ್ಷ್ಮ ದೃಷ್ಟಿಯಿಂದ, ಇನ್ನೊಂದು ಸಮಗ್ರ ದೃಷ್ಟಿಯಿಂದ. ಯಾವುದೇ ಅರ್ಥವ್ಯವಸ್ಥೆಯಲ್ಲಿನ ಬೆಳವಣಿಗೆಗಳನ್ನು ನಾವು ವೈಯಕ್ತಿಕ ಮಟ್ಟದಲ್ಲಿಯೂ ನೋಡಬಹುದು ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ನೋಡಬಹುದು. ಒಬ್ಬ ವ್ಯಕ್ತಿಯ ಆದಾಯವನ್ನು ನೋಡ್ಬೋದು, ಒಂದು ರಾಷ್ಟ್ರದ ಆದಾಯವನ್ನು ನೋಡ್ಬೋದು. ಯಾವುದೇ ಒಂದು ಸರಕು ಸೇವೆಗಳಿಗಾಗಿ ಬೇಡಿಕೆ ಹೇಗೆ ಇದೆ ಅಂತ ನೋಡ್ಬೋದು, ಇಲ್ಲವೇ ಇಡಿಯಾಗಿ ಒಟ್ಟಾಗಿ ದೇಶದ ಸರಾಸರಿ ಮಟ್ಟದಲ್ಲಿ ಬೇಡಿಕೆ ಎಷ್ಟಿದೆ ಅಂತಲೂ ನೋಡ್ಬೋದು. Under microeconomics, we study the supply of one good or service. On the other hand, at macro level, we study total supply of goods and services. At national level, we are interested about wages of labor, average wages of labor. In the microeconomics, we want to study how much X as a labor draws a wage. We also want to understand what are the policy implications of taxes at national level and also similarly on an individual level. If I am talking about individual level of effects of taxes, then I am talking in micro sense. If I am tracking the same thing at national level, then it is about macro economics. ಹೀಗಾಗಿ ವೈಯಕ್ತಿಕ ಯಾವುದೇ ಒಂದು ಘಟಕವನ್ನು ನಾನು ಅಧ್ಯಯನ ಮಾಡಿದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರವಾಗಿರುತ್ತದೆ. ಆ್ಯಂಡ್ ಯಾವುದು ನಾನು ಕೈಗಾರಿಕೆಯನ್ನು ಅಧ್ಯಯನ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರವಾಗಿರುತ್ತದೆ. ನಮಗೆ ಘಟಕ ಮತ್ತು ಕೈಗಾರಿಕೆದು ಡಿಫ್ರೆನ್ಸನ್ನು ನಾವು ಲಾಸ್ಟ್ ಇಯರ್ ಅರ್ಥ ಮಾಡ್ಕೊಂಡಿದ್ದೀವಿ. ಕೈಗಾರಿಕೆ ಇದು ಒಂದು ಸಮೂಹ ಆಗಿರುತ್ತದೆ. ಏನು ಸಮೂಹ? ಒಂದು ಪ್ರಕಾರದ ಸರಕು ಸೇವೆಗಳನ್ನು ಉತ್ಪಾದಿಸುವ ಸಮೂಹಕ್ಕೆ ನಾವು ಘಟಕಗಳ ಸಮೂಹಕ್ಕೆ ನಾವು ಕೈಗಾರಿಕೆ ಅಂತ ಕರಿತೀವಿ. Firms are producing similar products. If they are put together, they are called as industry. Or industry is nothing but it is a group of firms which produce similar goods and services. For example, it can be Samsung, it can be Redmi, it can be Nokia, it can be Microsoft. So these are all mobile producing firms. If put together, we will take them as a mobile industry. ಅದೇ ರೀತಿ ಸುಜುಕಿ ಆಗಿರಬಹುದು, ಕಿಯಾ ಆಗಿರ್ಬೋದು, MG ಆಗಿರಬಹುದು, ವೋಲ್ಕ್ಸ್ ವೇಗನ್ ಆಗಿರಬಹುದು. ಇವೆಲ್ಲ ಕಾರುಗಳನ್ನು ಉತ್ಪಾದನಾ ಮಾಡುವ ಘಟಕಗಳಾಗಿರುತ್ತವೆ. ಇವೆಲ್ಲವುಗಳನ್ನು ಅಧ್ಯಯನ ಮಾಡಿದರೆ ನಾವು ಇವಕ್ಕೆ ಕಾರ್ ಇಂಡಸ್ಟ್ರಿ ಅಂತ ಹೇಳಿ ಕರಿತೇವೆ. ಹೀಗಾಗಿ ನಾನು ಮಾರುತಿ ಕಾರಿನ ಬೆಲೆ, ಮಾರುತಿ ಕಾರಿಗಾಗಿ ಬೇಡಿಕೆ, ಮಾರುತಿ ಕಾರಿನ ಪೂರೈಕೆ, ಇದ್ರ ಬಗ್ಗೆ ನಾನು ಅಧ್ಯಯನ ಮಾಡಿದರೆ ನಾನು ಸೂಕ್ಷ್ಮ ಅರ್ಥಶಾಸ್ತ್ರದಾಗಿದ್ದೀನಿ ಅಂತ ಅರ್ಥ.
ಅದ್ರ ಬದಲಾಗಿ ಒಟ್ಟು ಕಾರುಗಳ ಬೇಡಿಕೆ, ಒಟ್ಟು ಕಾರುಗಳ ಪೂರೈಕೆ ಆ್ಯಂಡ್ ಒಟ್ಟು ಎಲ್ಲ ಕಾರುಗಳದ್ದು ಸಮಗ್ರ ಸರಾಸರಿಯಾಗಿ ನಾನು ಬೆಲೆ ತೆಗೆದರೆ ಎಷ್ಟು ಬೆಲೆಗೆ ಕಾರುಗಳು ಸಿಗ್ಬೋದು ಅಂತ ನಾನು ಏನಾದರೂ ಅಧ್ಯಯನ ಮಾಡಿದರೆ ಅದು ಸಮಗ್ರ ಅರ್ಥಶಾಸ್ತ್ರವಾಗಿರುತ್ತದೆ. ಅರ್ಥಶಾಸ್ತ್ರ ಅಥವಾ ಆರ್ಥಿಕ ಪರಿಭಾವನೆಗಳನ್ನು ಒಂದು ಅರ್ಥವ್ಯವಸ್ಥೆಯನ್ನು ಅಧ್ಯಯನ ಮಾಡಲಿಕ್ಕೆ ಎರಡು ಅಪ್ರೋಚ್ಗಳವ. ಒಂದು ಸೂಕ್ಷ್ಮವಾಗಿಯೂ ನೋಡ್ಬೋದು, ಅಂದರೆ ವೈಯಕ್ತಿಕವಾಗಿಯೂ ನೋಡ್ಬೋದು. ಇನ್ನೊಂದು ನ್ಯಾಷನಲ್ ಲೆವೆಲ್ದಲ್ಲಿ ಸರಾಸರಿ ಮಟ್ಟದಲ್ಲಿಯೂ ನಾವು ಇದನ್ನು ಅಧ್ಯಯನ ಮಾಡ್ಬೋದು. ಸೊ ಈ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಏನಿದೆಯೋ ಇದು ನಮ್ಮದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧವಾಗಿರುವುದರಿಂದ ಫಸ್ಟ್ ವಿ ಶಾಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ಅಬೌಟ್, ವಾಟ್ ಈಸ್ ಇಟ್ಸ್ ನೇಚರ್, ಅದರದ್ದು ಸ್ವರೂಪ ಎಂಥದ್ದು, ಅದರದ್ದು ಅಧ್ಯಯನ ಮಾಡುವ ರೀತಿ ಹೇಗಿರ್ತದೆ, ಅದರದ್ದು ಯಾವ ದೃಷ್ಟಿಯಿಂದ ಅಧ್ಯಯನ ಮಾಡ್ತದಂತೆ ಅಥವಾ ಯಾವ ಯಾವ ಪರಿಭಾವನೆಗಳನ್ನು ಅದು ಅಧ್ಯಯನ ಮಾಡುತ್ತದೆ ಅಂತ ಹೇಳಿ ವಿ ಶಾಲ್ ಟ್ರೈ ಟು ಸಿ ಆರ್ ಲುಕ್ ಇನ್ ಟು ಇಟ್. ಸೊ ವಿ ಹ್ಯಾವ್ ಲಿಸ್ಟೆಡ್ ಹಿಯರ್, ನಾವು ಅವುಗಳದ್ದು ಪಟ್ಟಿಯನ್ನು ಮಾಡಿದ್ದೇವೆ. ಏನು ಅಧ್ಯಯನ ಮಾಡ್ತದೆ, ಅದರದ್ದು ನೇಚರ್ ಏನು, ಅದರದ್ದು ಏರಿಯಾ ಏನು ಅಂತ ಹೇಳಿ. ಫಸ್ಟ್ ಈಸ್ ಇಟ್ ಈಸ್ ಅ ಸ್ಟಡಿ ಆಫ್ ಆಗ್ರಿಗೇಟ್ಸ್, ಇದು ಸಮಗ್ರತೆಯ ಅಧ್ಯಯನವಾಗಿರುತ್ತದೆ. ಎರಡನೇದು ಇಟ್ ಈಸ್ ಸ್ಟಡಿ ಆಫ್ ಇನ್ಕಮ್, ರೈಟ್, ಇಟ್ ಈಸ್ ಸ್ಟಡಿ ಆಫ್ ಇನ್ಕಮ್, ರಾಷ್ಟ್ರೀಯ ಆದಾಯದ್ದು ಇದು ಅಧ್ಯಯನ ಮಾಡುತ್ತದೆ. ಇಟ್ ಆಲ್ಸೋ ಸ್ಟಡೀಸ್ ಅಬೌಟ್ ಎಂಪ್ಲಾಯ್ಮೆಂಟ್ ಅಟ್ ನ್ಯಾಷನಲ್ ಲೆವೆಲ್, ಉದ್ಯೋಗ ಮಟ್ಟದ ಅಧ್ಯಯನ ಮಾಡುತ್ತದೆ. ಸ್ಟಡಿ ಆಫ್ ಫ್ಲಕ್ಚುಯೇಷನ್ಸ್ ಇನ್ ಪ್ರೈಸ್ ಲೆವೆಲ್, ಬೆಲೆ ಮಟ್ಟಗಳಲ್ಲಿ ಏನಂತಂದ್ರೆ ಆಗುವ ಬದಲಾವಣೆಗಳು. ಕೆಲವು ಸರಿ ಸಂದರ್ಭದಾಗ ಬಹಳ ಬೆಲೆಗಳು ಬದಲಾಗುತ್ತವೆ, ಕೆಲವು ಸಂದರ್ಭದಾಗ ಬೆಲೆಗಳು ಬಹಳ ಕಡಿಮೆಯಾಗಿ ಇರುತ್ತವೆ. ನಾರ್ಮಲಿ ಈ ಬೆಲೆಯಲ್ಲಿನ ತೀವ್ರತರದ ಹೆಚ್ಚಳ ಮತ್ತು ತಳದಲ್ಲಿನ ಇಳಿಮುಖ ಏನದ ಸಾಮಾನ್ಯವಾಗಿ ಕೃಷಿಗೆ ಸಂಬಂಧಪಟ್ಟಿರುತ್ತದೆ. ಉದಾಹರಣೆಗೆ ಅದರೊಳಗೆ ಮತ್ತೆ ಕೃಷಿ ಅಂತಂದ್ರೆ ನಾವು ಏನಿದು ಕಾಯಿಪಲ್ಯ ವೆಜಿಟೇಬಲ್ದು ಏನದ, ಹಾರ್ಟಿಕಲ್ಚರ್ ಏನದ, ಇದ್ರೊಳಗೆ ನಾವು ಬಹಳ ಇದ್ರದ್ದು ಫ್ಲಕ್ಚುಯೇಷನ್ಸ್ ನೋಡ್ತೇವೆ. ತಾವು ನೋಡಿರ್ಬೋದು, ಕೆಲವು ಸಂದರ್ಭದಾಗ ಈರುಳ್ಳಿ 5 ರೂಪಾಯಿಗೆ ಕೆಜಿ ಮಾರ್ತದ, ಕೆಲವು ಸಂದರ್ಭದಾಗ 150 ರೂಪಾಯಿಗೆ ಕೆಜಿ ಮಾರ್ತದ. ಎಟ್ ಟೈಮ್ಸ್ ಟೊಮ್ಯಾಟೊ ಈಸ್ ಸೋಲ್ಡ್ ಎಟ್ 50 paise, 1 rupee per kg, but at times it shoots up to 60 rupees and 70 rupees. So there is a variation, there is a huge fluctuation of prices of these products which are majoritarily horticulture in nature. The same thing cannot be told about manufactured goods. Their prices do fluctuate, but they don't fluctuate to the extent the way the price of onion or tomato fluctuates. ಬೇರೆ ಸರಕು ಸೇವೆಗಳ ಬೆಲೆಗಳು ಕೂಡ ಬದಲಾಗ್ತವೆ, ಇಲ್ಲಂತಲ್ಲ, ಅದರೊಳಗೂ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಈ ಕಾಯಿಪಲ್ಯದ ಏನದ ನಾವು ಹಾರ್ಟಿಕಲ್ಚರ್ ನಾವೇನಂತೀವಿ, UK ಏನದ ಇದ್ರದ್ದು ಬೆಲೆ ಏನು ಎಷ್ಟು ಹೆಚ್ಚು ಮತ್ತು ಕಡಿಮೆ ಆಗ್ತದೆ ತೀವ್ರ ಥರದಲ್ಲಿ, ಅಷ್ಟು ಪ್ರಮಾಣದಲ್ಲಿ ಬೇರೆ ಸರಕುಗಳಿಗೆ ಆಗುವುದಿಲ್ಲ. ಎರಡನೇದು ಬಿಸ್ನೆಸ್ ಸೈಕಲ್, ವ್ಯಾಪಾರ ಚಕ್ರಗಳು. ಈ ವ್ಯಾಪಾರ ಚಕ್ರಗಳದ್ದು ಹಂತಗಳವ, ನಾವು ಮುಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡೋಣ. ಕುಳಿ ಅಂತ ಬರ್ತದೆ, ರೈಟ್, ಸ್ಲಂಪ್ ಅಂತ ಕರಿತೀವಿ ನಾವು, ಪೂರ ಕೆಳಗಿರ್ತದೆ ಸ್ಲಂಪ್, ರೈಟ್. ಅದಾದ್ಮೇಲೆ ಸ್ವಲ್ಪ ರಿಕವರಿ ಫೇಸ್ ಇರ್ತದೆ, ಅಂದ್ರೆ ಸ್ವಲ್ಪ ಚೇತರಿಕೆ ಆಗ್ತದೆ. ಅಲ್ಲಿಂದ ಪೂರ್ಣ ಪ್ರಮಾಣದ ಉದ್ಯೋಗ ಮಟ್ಟವನ್ನ ಮುಟ್ತೀವಿ ನಾವು, ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಇರ್ತದೆ. ಅದಾದ್ಮೇಲೆ ಸ್ವಲ್ಪ ಚೇತರಿಕೆ ಇರ್ತದೆ, ಪ್ರೈಸ್ ರೈಸ್ ಇರ್ತದೆ, ಅದಕ್ಕೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಅಲ್ಲಿಂದ ಪೂರ ಹೈ ಲೆವೆಲ್ ಹೋಗ್ತದೆ, ಅದಕ್ಕೆ ಶಿಖರ, ಟಾಪ್ ಅಥವಾ ಬೂಮ್ ಅಂತ ಕರಿತೀವಿ. ಅದಾದ್ಮೇಲೆ ಮತ್ತೆ ಇಳಿಜಾರಿಕೆ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ರಿಸೆಷನ್ ಅಂತ ಕರಿತೀವಿ. ಸೊ ಇನ್ ದ ಸೆನ್ಸ್ ಅದಕ್ಕಿಂತ ಕೆಳಗೆ ಬಂದಮೇಲೆ ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ. ಇಟ್ ಮೀನ್ಸ್ ಒಂದು ಅರ್ಥವ್ಯವಸ್ಥೆಯಲ್ಲಿ ವ್ಯಾಪಾರ ಚಕ್ರ ಉಂಟಾಗ್ತದೆ ಅಂತಂದ್ರೆ ಅರ್ಥ ಆರ್ಥಿಕ ಚಟುವಟಿಕೆಗಳಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಎಲ್ಲ ಪ್ರಕಾರದ ಅರ್ಥವ್ಯವಸ್ಥೆಗಳಲ್ಲಿ ಹೀಗಾಗುತ್ತದೆಯೇ ಅಂತ ಇದಕ್ಕೆ ಕ್ವಶನ್ ಇದ್ರೆ ಇಟ್ಸ್ ನಾಟ್ ಲೈಕ್ ದಟ್, ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಆರ್ ಸಮ್ system, like for example in socialist or centrally controlled economies, you won't find fluctuations in sense of the way they happen in a mixed economy or capitalistic economy. ಬಂಡವಾಳ ಅರ್ಥಶಾಸ್ತ್ರ, ಬಂಡವಾಳ ಅರ್ಥವ್ಯವಸ್ಥೆಗಳಲ್ಲಿ ಮತ್ತು ಈ ನಮ್ಮ ಮಿಶ್ರ ಅರ್ಥವ್ಯವಸ್ಥೆಗಳಲ್ಲಿ, ಭಾರತದಂಥ ಮಿಶ್ರ ಅರ್ಥವ್ಯವಸ್ಥೆಗಳಲ್ಲಿ ಏನು ವ್ಯಾಪಾರ ಚಕ್ರ ಉಂಟಾಗ್ತದೋ, ಈ ಎರಡೂ ರೀತಿಯಲ್ಲಿ ಆದಂತಹ ವ್ಯಾಪಾರ ಚಕ್ರಗಳು ಕೇಂದ್ರೀಕೃತ ಏನು ಆಡಳಿತದ ವ್ಯವಸ್ಥೆ ಇರ್ತದೆ, ಅದಕ್ಕೆ ನಾವು ಸಮಾಜವಾದ, ಸಮತಾವಾದ, ಕಮ್ಯುನಿಸಂ, ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಅದು ಮರಣಾಶ್ರಯದಲ್ಲಿ ಇರುತ್ತದೆ. ಬಟ್ ಸ್ಟಿಲ್
ಈ ಅರ್ಥವ್ಯವಸ್ಥೆಗಳಲ್ಲಿ ಏನಂತಂದರೆ ಆರ್ಥಿಕ ವ್ಯಾಪಾರ ಚಕ್ರಗಳವ ಇವು ಹೇಳುವ ತೀವ್ರ ಪ್ರಮಾಣದಲ್ಲಿ ಇರುವುದಿಲ್ಲ. ನೆಕ್ಸ್ಟ್ ಈಸ್ ಸ್ಟಡಿ ಆಫ್ ಫಿಸ್ಕಲ್ ಆ್ಯಂಡ್ ಮಾನಿಟರಿ ಪಾಲಿಸಿ. ಖಜಾನೆ ಮತ್ತು ಹಣಕಾಸು ನೀತಿಯನ್ನು ಇದು ಅಧ್ಯಯನ ಮಾಡುತ್ತದೆ. ಹೀಗಾಗಿ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ವಿ ಗೋ ಥ್ರೂ ಆಲ್ ದೀಸ್ ಎಲಿಮೆಂಟ್ಸ್ ಬಟ್ ಎಟ್ ನ್ಯಾಷನಲ್ ಲೆವೆಲ್. ವೆನ್ I am saying that it is study of income, I am not studying the income of one individual, I am studying of income of a whole nation. ಇಲ್ಲಿ ನಾನು GDP ಬಗ್ಗೆ and GNP ಬಗ್ಗೆ NNP ಬಗ್ಗೆ ಮಾತಾಡ್ತಿರ್ತೇನೆ. We always talk about national income. The similarity is national employment. So let us try to understand. ಇವು ಒಂದೊಂದನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಇದ್ರ ಬಗ್ಗೆ ನಾವು ಮುಂಬರುವ ಚಾಪ್ಟರ್ಗಳಲ್ಲಿ ಅಥವಾ ಅಧ್ಯಾಯಗಳಲ್ಲಿ ಏನಂತಂದರೆ ಇವಕ್ಕೆ ಬಹಳ ವಿಸ್ತಾರವಾಗಿ ನಾವು ನೋಡ್ತೀವಿ ಅಥವಾ ಅಧ್ಯಯನ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಇಟ್ ಈಸ್ ಸ್ಟಡಿ ಆಫ್ ಆಗ್ರಿಗೇಟ್ಸ್. ಇದು ಸಮಗ್ರತೆಯ ಅಧ್ಯಯನವಾಗಿರುತ್ತದೆ. ನಾನು ಮೊದಲೇ ಆರಂಭದಲ್ಲೇ ಹೇಳಿದ್ದೆ, ಈ ಸಮಗ್ರ ಅರ್ಥಶಾಸ್ತ್ರ ಇದು ಟೋಟಲ್ದು ಸ್ಟಡಿ ಆಗಿರುತ್ತದೆ, ಇದು ಇಂಡಿವಿಜುವಲ್ ಸ್ಟಡಿ ಆಗಿರುವುದಿಲ್ಲ. ಉದಾಹರಣೆಗೆ ನಾನು ಕೈಗಾರಿಕಾ ಬೆಳವಣಿಗೆ ಅಂತ ಕರಿತೀನಿ ಅಂತಂದರೆ ಯಾವುದೇ ಒಂದು ರಾಜ್ಯದ ಯಾವುದೇ ಒಂದು ಕೈಗಾರಿಕೆಯನ್ನು ನಾನು ಅಧ್ಯಯನ ಮಾಡುವುದಿಲ್ಲ. ಆನ್ ದ ಅದರ್ ಹ್ಯಾಂಡ್, ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ಮಾರ್ಕೆಟ್, I am not concentrating on one market or one typical market. I am concerned with total markets as such. If I am talking about banks, ನಾನು ಬ್ಯಾಂಕ್ಗಳ ಬಗ್ಗೆ ಮಾತಾಡ್ತಿದ್ರೆ ಯಾವುದೋ ಒಂದು SBI ಆಗಲಿ, HDFC ಆಗಲಿ ಅಥವಾ ICICI ಬ್ಯಾಂಕ್ ಆಗಲಿ ನಾನು ಅಧ್ಯಯನ ಮಾಡೋದಿಲ್ಲ. ಒಟ್ಟಾರೆ ಬ್ಯಾಂಕ್ಗಳದ್ದು ಸಮಗ್ರವಾದ ಅಧ್ಯಯನ ಮಾಡಿರುತ್ತೇನೆ. ಹೀಗಾಗಿ ಇದು ಸ್ಟಡಿ ಆಫ್ ಆಗ್ರಿಗೇಟ್ಸ್ ಆಗಿರುತ್ತದೆ. ನೆಕ್ಸ್ಟ್ ಸ್ಟಡಿ ಆಫ್ ಇನ್ಕಮ್. ಆದಾಯ ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದ ಅಂಶವಾಗಿರುತ್ತದೆ. ಆದಾಯನೇ ಒಂದು ದೇಶದ ಅಥವಾ ಒಂದು ಅರ್ಥವ್ಯವಸ್ಥೆಯ ಪ್ರಗತಿಯನ್ನು ಅಳೆಯುವ ಮಾಪನವಾಗಿರುವುದಿಲ್ಲ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಯಾವುದೇ ಒಂದು ಅರ್ಥವ್ಯವಸ್ಥೆ ಅಥವಾ ಒಂದು ದೇಶದ ಆರ್ಥಿಕ ಪ್ರಗತಿ ಮತ್ತು ಬೆಳವಣಿಗೆಯನ್ನು ಅಳಿಬೇಕಾದ್ರೆ ಕೇವಲ ಆದಾಯವನ್ನೇ ನಾವು ನೋಡಿ ಅಳೆಯುವುದಿಲ್ಲ. ಆದಾಯ ಅನೇಕ ಅಂಶಗಳಲ್ಲಿ ಒಂದು ಪ್ರಮುಖವಾಗಿರುತ್ತದೆ ವಿನಃ ಅದೇ ಒಂದು ಅಳತೆ ಆಗಿರುವುದಿಲ್ಲ. ನಾರ್ಮಲಿ we say that income is one of the chief factors of measuring income, measuring prosperity of a nation. I repeat it once again. National income is one among the factors or measures to measure the economic development or economic prosperity of a nation. But certainly it is not the sole or chief or only measurement to measure a prosperity of a nation. But still national income is very important. Every nation wants to see that its national income keeps on increasing. Meyer and Meyer, they say that economic development is nothing but increase in national income over a long period of time, right? It means that if our national income is increasing at a long period of time or at a chronic period, then we should understand that we are on a economic development progress. Having said that, it's also important to understand national income is a dependent factor on so many other factors. It needs how your agriculture is working. It also depends on how your industrial sector is contributing. It also depends on how your service sector is contributing. How much surplus you have to export so that you can earn some precious foreign exchange. So these are the factors which determine national income of an economy. Therefore, at macro level, we try to understand what is national income, how it comes, how it has to be distributed, and how it has to be generated and redistributed once again. See, ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಯಾಕೆ ಅಧ್ಯಯನ ಮಾಡ್ತೀವಿ ಅಂತಂದರೆ,
ರಾಷ್ಟ್ರೀಯ ಆದಾಯ ನಿರಂತರವಾಗಿ ಬೆಳೀತಾ ಇದ್ರೆ, ನಮ್ಮದು ರಾಷ್ಟ್ರೀಯ ಆದಾಯ ಅನ್ನೋದು ಅದರದ್ದು ಪ್ರಮಾಣ, ಗಾತ್ರ, ಅದರದ್ದು ವೈವಿಧ್ಯತೆ ಅದು ಅಧಿಕವಾಗ್ತಾ ಹೋದಂತೆ ಅರ್ಥವ್ಯವಸ್ಥೆಯಲ್ಲಿ ಏನಂತಂದ್ರೆ ಪ್ರಗತಿ ಉಂಟಾಗ್ತದೆ, ಸಮೃದ್ಧಿ ಉಂಟಾಗ್ತದೆ, ಬೆಳವಣಿಗೆ ಉಂಟಾಗ್ತಾವೆ, ಬದಲಾವಣೆಗಳು ಉಂಟಾಗ್ತಾವೆ. ಆದರೆ ಈ ರಾಷ್ಟ್ರೀಯ ಆದಾಯ ಅನ್ನೋದು ಹಲವಾರು ಅಂಶಗಳನ್ನು ಅವಲಂಬಿಸಿರುತ್ತದೆ. ಫಾರ್ ಎಕ್ಸಾಂಪಲ್, ನಮ್ಮದು ಕೃಷಿ ಚೆನ್ನಾಗಿರ್ಬೇಕು, ಕೃಷಿಯಲ್ಲಿ ಜಾಸ್ತಿ ಉತ್ಪಾದನೆ ಆದಂತೆ ನಮ್ಮ ಆದಾಯ ಜಾಸ್ತಿ ಆಗ್ತದೆ. ಅದೇ ರೀತಿ ನಮ್ಮ ಕೈಗಾರಿಕಾ ಬೆಳವಣಿಗೆ ಸಮೃದ್ಧವಾಗಿರಬೇಕು, ನಮ್ಮ ಸೇವಾ ಕ್ಷೇತ್ರಗಳು ವೈವಿಧ್ಯಮಯವಾಗಿಯೂ ವಿಸ್ತೃತವಾಗಿಯೂ ವಿಸ್ತಾರವಾಗಿಯೂ ಇರಬೇಕು. ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿರಬೇಕು, ನಮ್ಮ ಹತ್ರ ಉಳಿತಾಯ ಆಗಿರಬೇಕು. ಸೊ ದಟ್ ಏನಂತಂದ್ರೆ ಉಳಿದ ಸರಕು ಸೇವೆಗಳನ್ನು ನಾವು ಬೇರೆ ದೇಶಕ್ಕೆ ರಫ್ತು ಮಾಡಿ ಅಮೂಲ್ಯವಾದಂತಹ ಏನು ವಿದೇಶಿ ವಿನಿಮಯ ಅದನ್ನು ನಾವು ಸಂಪಾದನೆ ಮಾಡಿ ನಮ್ಮ ಆದಾಯವನ್ನು ಬೆಳೆಸಬಹುದು. ಹೀಗಾಗಿ ನಾವು ಸಮಗ್ರ ಅರ್ಥವ್ಯವಸ್ಥೆಯಲ್ಲಿ, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಯಾಕೆ ಹೇಳಿದ್ದೀವಿ ಅಂತಂದ್ರೆ, ರಾಷ್ಟ್ರೀಯ ಆದಾಯ ಆರ್ಥಿಕ ಪ್ರಗತಿಯನ್ನ ಅಳೆಯುವಲ್ಲಿ ನಮಗೆ ಸಹಾಯ ಮಾಡುತ್ತದೆ. ಮಾಯರ್ ಅಂತ ಹೇಳಿ ಅರ್ಥಶಾಸ್ತ್ರಜ್ಞರು ಏನು ವ್ಯಾಖ್ಯೆ ಕೊಟ್ಟಾರಂತಂದ್ರೆ, ದೀರ್ಘಕಾಲದವರೆಗಿನ ಆದಾಯದಲ್ಲಿನ ಬೆಳವಣಿಗೆಯೇ ಆರ್ಥಿಕ ಅಭಿವೃದ್ಧಿ ಆಗಿರುತ್ತದೆ. ಎಕನಾಮಿಕ್ ಡೆವಲಪ್ಮೆಂಟ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ಇನ್ಕಮ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. Therefore, study of national income is one of the most important factors in concepts in macroeconomics. ರಾಷ್ಟ್ರೀಯ ಆದಾಯ ಅಂತಂದ್ರೆ ಸಮಗ್ರ ಅರ್ಥಶಾಸ್ತ್ರದ ಒಂದು ಪ್ರಮುಖ ಅಧ್ಯಯನದ ಅಂಶವಾಗಿರುತ್ತದೆ. ಎರಡನೇದು ಸ್ಟಡಿ ಆಫ್ ಎಂಪ್ಲಾಯ್ಮೆಂಟ್. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಎರಡು ಪ್ರಕಾರದ ಉತ್ಪಾದನೆ ಮತ್ತು ಆರ್ಥಿಕ ಬೆಳವಣಿಗೆ. ಈಗ ಆರ್ಥಿಕ ಬೆಳವಣಿಗೆ ಅನ್ನೋದು ನಾನು ಮಾರ್ಕೆಟ್ಗೆ ಲಿಂಕ್ ಮಾಡ್ತೀನಿ ಅಂತ ಇಟ್ಕೋಣ, ಇಫ್ ಐ ಲಿಂಕ್ ಟು ಮಾರ್ಕೆಟ್. ಸಿಮಿಲರ್ಲಿ ಉತ್ಪಾದನೆ ಅನ್ನೋದು ನಾನು ಮಾರ್ಕೆಟ್ಗೆ ಲಿಂಕ್ ಮಾಡಿದ್ರೆ ಇವೆರಡಕ್ಕೆ ಒಂದು ಕಾಮನ್ ಎಲಿಮೆಂಟ್ ಈಸ್ ಎಂಪ್ಲಾಯ್ಮೆಂಟ್, ರೈಟ್? ಒನ್ಸ್ ಯು ಗಿವ್ ಎಂಪ್ಲಾಯ್ಮೆಂಟ್, ನೀವು ಅರ್ಥವ್ಯವಸ್ಥೆಯಲ್ಲಿ ಜನರಿಗೆ ಉದ್ಯೋಗ ಕೊಟ್ಕೋತೆ ಹೋದ್ರೆ ಆ ಉದ್ಯೋಗದಿಂದ ಸೃಷ್ಟಿಯಾಗುವ ಆದಾಯ, income is linked with employment. If you create or if you generate employment in an economy, even at a small pace in the beginning, ಆರಂಭದಲ್ಲಿ ನೀವು ಹಂತವಾಗಿ ನೀವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ಕೋತ ಹೋದಂಗೆ ಉದ್ಯೋಗದ ಪ್ರಮಾಣ ನೀವು ಹೆಚ್ಚಿಸ್ಕೋತ ಹೋದ್ರೆ ಉದ್ಯೋಗ ಅವಕಾಶಗಳು ಹೆಚ್ಚಿದಂತೆ ಜನರ ಆದಾಯಗಳು ಕೂಡ ಅಧಿಕವಾಗುತ್ತವೆ. ಎಂಪ್ಲಾಯ್ಮೆಂಟ್ ಈಸ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ಇನ್ಕಮ್. When employment gets higher and higher, when more and more people are employed, they will be getting more and more income. And once these people start to get more and more income through employment, ಉದ್ಯೋಗದ ಮೂಲಕ ಆದಾಯ ಬರುತ್ತಾ ಹೋದಂತೆ ಅರ್ಥವ್ಯವಸ್ಥೆಯಲ್ಲಿ, ಮಾರುಕಟ್ಟೆಯಲ್ಲಿ ಸರಕು ಸೇವೆಗಳಿಗಾಗಿ ಬೇಡಿಕೆ ಅಧಿಕವಾಗುತ್ತಾ ಹೋಗುತ್ತದೆ. ಸರಕು ಸೇವೆಗಳಿಗೆ ಬೇಡಿಕೆ ಅಧಿಕವಾಗುತ್ತಾ ಹೋದಂತೆ ಅವುಗಳ ಬೆಲೆ ಅಧಿಕವಾಗುತ್ತಾ ಹೋಗುತ್ತದೆ. ಈ ಬೆಲೆಗಳು ಅಧಿಕವಾಗುತ್ತಾ ಹೋದಂತೆ ಲಾಭದ ಅಂಶ ಅಧಿಕವಾಗಿ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತದೆ. ಯಾವಾಗ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತದೆಯೋ ಹೆಚ್ಚು ಹೂಡಿಕೆ ಮಾಡಲಾಗುತ್ತದೆ. ಹೆಚ್ಚು ಹೂಡಿಕೆ ಮಾಡಿದಂತೆ ಉದ್ಯೋಗ ಅವಕಾಶಗಳು ಮತ್ತಿಷ್ಟು ಸೃಷ್ಟಿಯಾಗುತ್ತವೆ. ಇದೇನು ನಾನು ಚೈನ್ ಲಿಂಕ್ ಹೇಳಿದೀನೋ, ಬೇಡಿಕೆ, ಹೂಡಿಕೆ, ಉದ್ಯೋಗ ಮತ್ತು ಆದಾಯ, ಇದೇನು ಲಿಂಕ್ ಅದ, ಈ ಲಿಂಕ್ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ನಾವು ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗದ ಮ್ಯಾಪಿಂಗ್ ಮಾಡಬೇಕು. ವಿ ನೀಡ್ ಟು ಮ್ಯಾಪ್ ಎಂಪ್ಲಾಯ್ಮೆಂಟ್. ಸ್ಕಿಲ್ ಏನದ, ಎಜುಕೇಷನ್ ಏನದ, ಅವಕಾಶಗಳು ಏನವ, ನಮ್ಮ ಹತ್ರ ರಿಸೋರ್ಸಸ್ ಏನವ, ಯಾವ ರಿಸೋರ್ಸಸ್ಗಳನ್ನು ಯೂಸ್ ಮಾಡಿ ನಾವು ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡ್ಬೋದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ವಿಚ್ ವಿ ಹ್ಯಾವ್ ಟು ಲುಕ್ ಇನ್ ಟು. ಸಿಂಪಲ್ ಥಿಂಗ್ ಈಸ್ ದಟ್ ಆಸ್ ಲಾಂಗ್ ಆಸ್ there is demand for goods and services, there will be investments. As long as there are investments, there will be employment. And as long as there are employment, there will be income. So this is a link. So if this link works properly, then economic development will not be far away. More and more countries can enjoy this benefit. And in order to see that how this link works, we need to map our economy. And we have to understand what are the resources available to us, how these resources can be employed in various purposes, and by doing all this, how can we generate employment to our
population. So these are the ideas. So at national level, we study the conditions of employment, situations in employment, and how to improve this unemployment problem in countries like India. So third one is fourth one is fluctuations in prices. ಬೆಲೆಗಳಲ್ಲಿನ ಹೆಚ್ಚು ಮತ್ತು ಕಡಿಮೆ ಆಗುವುದು. ಈ ಇನ್ಫ್ಲೇಷನ್ ಅನ್ನೋದು ಏನಿದೆಯೋ ಇದು ಬಹಳ ವಿಚಿತ್ರವಾದಂಥ ಒಂದು ಕಾನ್ಸೆಪ್ಟ್ ಅದು. ಇದಕ್ಕೆ ನೆಸಸರಿ ಇವಿಲ್ ಅಂತ ಕರೀತಾರೆ. ನೆಸಸರಿ ಇವಿಲ್ ಅಂದರೆ ಇದು ಕೆಟ್ಟದಿದೆ ಆದರೆ ಅವಶ್ಯಕತೆ ಇದೆ. ಅತಿ ಪ್ರಸರಣ ಕೆಟ್ಟದ್ದೇ, ಆದರೆ ಅಲ್ಪ ಪ್ರಮಾಣದ ಅತಿ ಪ್ರಸರಣ ಇರುವುದು ಅಗತ್ಯವಾಗಿರುತ್ತದೆ. ಏಕೆಂದರೆ ಅಲ್ಪ ಪ್ರಮಾಣದ ಅತಿ ಪ್ರಸರಣ ಏನಾದರೂ ಇದ್ರೆ ಅಲ್ಪ ಪ್ರಮಾಣದಲ್ಲಿ ಬೆಲೆಗಳು ಹೆಚ್ಚಾಗುವುದರಿಂದ ಬೆಲೆ ಹೆಚ್ಚಾಗಿ ಲಾಭ ಹೆಚ್ಚಾಗ್ತದೆ. ಆದ್ದರಿಂದ ಹೂಡಿಕೆ ಹೆಚ್ಚಾಗಿ ಉದ್ಯೋಗ ಮತ್ತು ಆದಾಯ ಸೃಷ್ಟಿಯಾಗುತ್ತವೆ ಅನ್ನೋದೊಂದು ವಾದ ಇದೆ. ಹೀಗಾಗಿ a mild level or a small level of inflation is necessary. Therefore it is called inflation is a necessary evil. It is evil, but still we need inflation. Having said that, inflation is such a powerful concept. It can make leaders and it can demolish leaders. ನಾನು ಬಹಳ ಉದಾಹರಣೆಗಳು ತಗೊಳ್ಳಲ್ಲ, 2 ಉದಾಹರಣೆಗಳನ್ನು ತಗೊಳ್ತೇನೆ. ಅಡಾಲ್ಫ್ ಹಿಟ್ಲರ್ ಅವನು ಜರ್ಮನಿದು ಚಾನ್ಸಲರ್ ಆಗಿ ಅಷ್ಟೆಲ್ಲ ಮುಂದೆ ಅನಾಹುತವಾದ ಪರಿಣಾಮಗಳನ್ನು ಉಂಟು ಮಾಡಲಿಕ್ಕೆ ಜರ್ಮನಿಯಲ್ಲಿನ ಅವತ್ತಿನ ಅತಿ ಪ್ರಸರಣವೇ ಕಾರಣವಾಗಿರುತ್ತದೆ. ಯಾವಾಗ ಅವನು ತನ್ನಷ್ಟಕ್ಕೆ ತಾನು ಲೀಡರ್ ಅಂತ ಹೇಳಿ ಅವನಿಗೆ ಅರ್ಥ ಆಯಿತು, ನಾನು ಜರ್ಮನಿದು ಅಧಿಕಾರ ಹಿಡಿಬೇಕು ಅಂತ ಅವನಿಗೆ ಯಾವಾಗ ತಲೆ ಬಂತು, ಫಸ್ಟ್ ಅವನು ಇಶ್ಯೂ ಮಾಡಿರೋದೇ ಅತಿ ಪ್ರಸರಣದ ಅಂತ ಹೇಳ್ತಾನೆ. ಯು ಗಿವ್ ಮಿ ದ ರೂಲ್, ಐ ವಿಲ್ ಗಿವ್ ಯು ದ ಬ್ರೆಡ್ ಆ್ಯಂಡ್ ಬಟರ್. ನಾನು ನಿಮಗೆ ರೊಟ್ಟೆ ತಿನ್ನಲಿಕ್ಕೆ ಕೊಡ್ತೇನೆ, ನೀವು ನನಗೆ ಒಂದ್ಸರಿ ಅವಕಾಶ ಕೊಡ್ರಿ. ಇಟ್ ಮೀನ್ಸ್ ದಟ್ ಡ್ಯೂರಿಂಗ್ ಜರ್ಮನಿ ಪೀಪಲ್ ವೇರ್ ನಾಟ್ ಇನ್ ಎ ಪೊಸಿಷನ್ ಟು ಬೈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಕಾಸ್ ದೇರ್ ಇನ್ಕಮ್ ವೇರ್ ಲೋ and prices were keeping high. There was huge unemployment, and the thing is that Napoleon had a fertile ground to seed his ideas. And what happened next, we all know. The another gentleman who earned respect, who earned honor is Mr. Manmohan Singh. During 1996, when P.V. Narasimha Rao came into form the government, he had a problem of inflation in our economy. We are told that there was 15 to 16% inflation in our economy, and in order to control this, we needed to have an important and intelligent brain. P.V. Narasimha Rao 1996ರಲ್ಲಿ ಸರ್ಕಾರವನ್ನು ರಚನೆ ಮಾಡಿದಾಗ ನಮ್ಮದು ಅತಿ ಪ್ರಸರಣದ ದರ 16-17% ಇತ್ತಂತ ಹೇಳಿ ಒಂದು ಆವಾಗ ವರದಿಗಳಿದ್ದು. ಈ ಅತಿ ಪ್ರಸರಣವನ್ನು ಕಡಿಮೆ ಮಾಡಬೇಕು ಅಂದ್ರೆ ಏನು ಮಾಡಬೇಕಂದ್ರೆ ಒಬ್ಬ ಅರ್ಥಶಾಸ್ತ್ರಜ್ಞ ಬೇಕಾಗಿದೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿಯೂ ಯೂನಿವರ್ಸಿಟಿಯಲ್ಲಿ ಅರ್ಥಶಾಸ್ತ್ರದ ಪ್ರೊಫೆಸರ್ ಆಗಿಯೂ ಹೆಸರು ಮಾಡಿದಂತಹ ಮನಮೋಹನ್ ಸಿಂಗ್ ರವರನ್ನ ಯಾವುದೇ ಚುನಾವಣೆಯಲ್ಲಿ ನಿಲ್ಲದ ಮುಂಚೆಯೇ ಯಾವುದೇ ಸದನದ ಸದಸ್ಯರಾಗಿರದೆಯೂ ಅವರನ್ನು ಹಣಕಾಸು ಸಚಿವರನ್ನಾಗಿ ಮಾಡಿದರು. P.V. ನರಸಿಂಹರಾವ್ ಅವರ ನಾಯಕತ್ವ ಮತ್ತು ಇವರ ನೀತಿ ಎರಡೂ ಸೇರಿ ಏನಂತಂದ್ರೆ ನಮ್ಮ ಭಾರತದಲ್ಲಿ ಅನೇಕ ಸುಧಾರಣೆಗಳನ್ನು ತಂದಿರುತ್ತಾರೆ. ಅದಕ್ಕೆ ಲಿಬರಲೈಸೇಷನ್ ಪಾಲಿಸಿಗೆ ಒಂದು ಹೊಸದು ಅಧ್ಯಯನ, ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಯಿತು. ವಿ ಹ್ಯಾಡ್ ಎ ವೆರಿ ಸಿ ಚೇಂಜ್ ಇನ್ ಅವರ್ ಎಕನಾಮಿಕ್ ಸ್ಟ್ರಕ್ಚರ್ ಆ್ಯಂಡ್ ಲೇಟರ್ ಆನ್ the best performance of Manmohan Singh as a finance minister during P.V. Narasimha Rao give him a chance or gave him an opportunity to become Prime Minister of India, appointed by the UPA people put together. Therefore, at times inflation has created leaders. We have good and bad leaders. Adolf Hitler is one case of worst inflation, and Mr. Manmohan Singh, Honorable former Prime Minister of India, is one of the best and class example of being a leader at a true conditions. So, fluctuation in prices create leaders. It is very devastating. ಕೆಲವು ಸಂದರ್ಭದಾಗ ಏನಂತಂದ್ರೆ ಅರ್ಥವ್ಯವಸ್ಥೆ ಬಹಳ ಕೊಲ್ಯಾಪ್ಸ್ ಆಗಿರ್ತದೆ. ನಿಮಗೆ ಒಂದು ವಿಶೇಷವಾದ ನ್ಯೂಸ್ ಕೊಡಬೇಕು. ಅರ್ಜೆಂಟೀನಿಯಾದು ರಾಷ್ಟ್ರಪತಿ ಒಂದು ದಿವಸ ಅರ್ಜೆಂಟೀನಿಯಾದ ರೇಡಿಯೋ ಮೇಲೆ ಬಂದು
ಇದು ಕೊಡ್ತಾರೆ, ಡಿಕ್ಲರೇಷನ್ ಕೊಡ್ತಾರೆ. ಏನಂತ ಹೇಳಿ, ನಾಳೆಯಿಂದ ಅರ್ಜೆಂಟೀನಾ ಹಣ ನಡೆಯುವುದಿಲ್ಲ, ನೀವು ಅರ್ಜೆಂಟೀನಾದಲ್ಲಿ ಸರಕು ಸೇವೆ ಖರೀದಿಸಬೇಕಾದ್ರೆ ಅಮೆರಿಕದ ಡಾಲರ್ ಮೂಲಕ ಖರೀದಿಸಬೇಕು. ಐ ರಿಪೀಟ್ ಇಟ್ ಒನ್ಸ್ ಅಗೇನ್. ಅರ್ಜೆಂಟೀನಿಯಾದು ರಾಷ್ಟ್ರಪತಿ ಅರ್ಜೆಂಟೀನಿಯಾದ ರೇಡಿಯೋ ಮೇಲೆ ಬಂದು ಹೇಳ್ತಾರೆ, ನಾಳೆಯಿಂದ 1 ಜನವರಿಯಿಂದ ಯಾವುದೇ ರೀತಿಯ ಅರ್ಜೆಂಟೀನಾದು ದುಡ್ಡು ನಡೆಯುವುದಿಲ್ಲ, ನೀವೇನಂತಂದ್ರೆ ಅಮೆರಿಕದ ಡಾಲರ್ ಮೂಲಕ ಪರ್ಚೇಸ್ ಮಾಡಬೇಕು. ಯಾಕಂತಂದ್ರೆ ಬೆಲೆ ಮಟ್ಟ ಅಷ್ಟು ಅತೀವ್ರ ಆಗಿ ಹೋಗಿತ್ತು. ಪ್ರೈಸ್ ವೇರ್ ಸೋ ಹೈ ದಟ್ ಇಟ್ ಫೋರ್ಸ್ಡ್ Argentinian president to come over radio and announce that Argentinian money will not be in circulation. In order to buy goods and services in Argentina, people have to bring dollar and purchase goods and services. This was to control inflation. ಇದು ಅತಿ ಪ್ರಸರಣವನ್ನು ನಿಯಂತ್ರಣ ಮಾಡಲಿಕ್ಕೆ ಇರುವ ಒಂದು ಕ್ರಮವಾಗಿತ್ತು. Zimbabwe is another example where the inflation is very high, and you can see the situation in Zimbabwe is not that good because of fluctuations in price level. ಅದೇ ರೀತಿ ಅನೇಕ ದೇಶಗಳವ ಅತಿ ಪ್ರಸರಣದಿಂದ ಬಹಳಷ್ಟು ಹೊಡೆತಗಳನ್ನು ತಿಂದಿರುತ್ತವೆ. ನಾವು ಕೂಡ ಅದರದ್ದು ದುಷ್ಪರಿಣಾಮವನ್ನು ಅನುಭವಿಸಿದ್ದೇವೆ. ಕೆಲವು ಸಂದರ್ಭಗಳ ಬೆಲೆಗಳು ಎಷ್ಟು ಹೆಚ್ಚಾಗ್ತಾವೆ ಅಂತಂದ್ರೆ, ನೀವು ಇವತ್ತಿನ ಸರಕನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ ನಿಮ್ಮ ಹಿಂದಿನ ಉಳಿತಾಯವನ್ನು ತಂದು ಡ್ರಾ ಮಾಡಿ ಪರ್ಚೇಸ್ ಮಾಡಬೇಕಾಗ್ತದೆ. ಇದರಿಂದ ನಮ್ಮ ಉಳಿತಾಯದ ಪ್ರಮಾಣ ಕಡಿಮೆ ಆಗ್ತದೆ. ದೇರ್ಫೋರ್ ಬೋತ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್ ಆರ್ ವೆರಿ ಡೇಂಜರಸ್ ಟು ಇಕಾನಮಿ. ಆ್ಯಂಡ್ ನಾವು ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಅಧ್ಯಯನ ಮಾಡ್ತೇವೆ ಹೇಗೆ ಅಂತ ಹೇಳಿ. ಆ್ಯಂಡ್ ವ್ಯಾಪಾರ ಚಕ್ರಗಳು, ಇದಕ್ಕೆ ಸಂಬಂಧಿಸಿದಂತೆ ಶುಪೀಟರ್ ಆಗಿರ್ಬೋದು, ಹ್ಯಾಕ್ ಆಗಿರ್ಬೋದು, ಕಾಲ್ಡರ್ ಆಗಿರ್ಬೋದು, ಇವರೆಲ್ಲ ಸಿದ್ಧಾಂತಗಳನ್ನು ಕೊಟ್ಟಾರೆ. ನಾವು ಮುಂಬರುವ ಅಧ್ಯಾಯಗಳಲ್ಲಿ ನೋಡೋಣ. ಈ ವ್ಯಾಪಾರ ಚಕ್ರಗಳು ನಾನು ಮೊದಲು ಹೇಳಿದಂತೆ ಒಂದು ಸರ್ಕಲ್ನಾಗ ಹೋಗ್ತಿರ್ತಾವೆ. ಲೋ ಲೆವೆಲ್ ಇರ್ತದೆ, ಹೈ ಲೆವೆಲ್ಗೆ ಬರ್ತದೆ, ಹೈ ಲೆವೆಲ್ಗೆ ಬಂದರೆ ಮತ್ತೆ ಲೋ ಲೆವೆಲ್ಗೆ ಬರ್ತದೆ. ಇದು ಕಾಲಚಕ್ರ ಇದ್ದ ಹಾಗೆ. ವಾಟ್ ಎವರ್ ಆರ್ ವಿಚ್ ಎವರ್ ಆರ್ ವೆನ್ ಎವರ್ ಅನ್ ಎಕಾನಮಿ ಈಸ್ ಅಟ್ ಅ ಲೋವರ್ ಲೆವೆಲ್, it may take time to come up, but it will take time. We shall try to see how this movement from top to bottom and from bottom to top happens. ಇದು ಹೇಗೆ ಮೇಲಿಂದ ತೆಳಗೆ, ತೆಳಗಿಂದ ಮೇಗೆ ಹೋಗ್ತದೆ ಅನ್ನೋದು ಏನು ಪ್ರಾಸೆಸ್ ಅದ, ಸ್ಟೇಜಸ್ ಅದ, ಅದು ನಾವು ಸಂದರ್ಭ ಬಂದಾಗ ಅಧ್ಯಯನ ಮಾಡೋಣ. ಆ್ಯಂಡ್ ಸರ್ಕಾರದ ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಲಾಗುವ ನೀತಿ ಅಂದರೆ ಫಿಸ್ಕಲ್ ಆ್ಯಂಡ್ ಮಾನಿಟರಿ ಪಾಲಿಸೀಸ್, ಖಜಾನೆ ನೀತಿ ಮತ್ತು ಹಣಕಾಸು ನೀತಿ. ಅರ್ಥವ್ಯವಸ್ಥೆಯನ್ನು ನಿಯಂತ್ರಿಸಲಿಕ್ಕೆ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ನೀತಿ ನಿಯಮಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರದ ಹತ್ರ 2 ಕ್ರಮಗಳು. ಒಂದು ಖಜಾನೆ ನೀತಿಯ ಮೂಲಕ ಕ್ರಮಗಳು, ಎರಡನೇದು ಹಣಕಾಸಿನ ಮೂಲಕ ಕ್ರಮಗಳು. ಇವು ಎರಡನ್ನ, ಖಜಾನೆ ನೀತಿ ಮತ್ತು ಹಣಕಾಸು ನೀತಿ, ಅತಿ ಪ್ರಸರಣ ಇದ್ದ ಸಂದರ್ಭದಲ್ಲಿಯೂ ಮತ್ತು ಹಣದುಬ್ಬರ ಇಲ್ಲದ ಸಂದರ್ಭದಲ್ಲಿ ಇವುಗಳನ್ನು ಬಳಸಲಾಗುತ್ತದೆ. ಖಜಾನೆ 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 ಖಜಾನೆ